ನಮಸ್ತೆ ವೀಕ್ಷಕರೇ, ಮ್ಯಾಜಿಕ್ ಬೋಲ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ರೆಸಿಪಿ ಮಾವಿನಕಾಯಿ ಹೋಳಿನ ಉಪ್ಪಿನಕಾಯಿ ಆಂಧ್ರ ಶೈಲಿಯಲ್ಲಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾವು ಮಾವಿನಕಾಯಿನ ನೀಟಾಗಿ ತೊಳೆದುಕೊಂಡು ಅದನ್ನು ಬಟ್ಟೆ ತಗೊಂಡ್ಕೊಂಡು ಒರೆಸ್ಕೊಂಡು ಒಂದು ಸ್ವಲ್ಪ ಹಸಿ ಇರಬಾರ್ದು, ಆ ನೀಟಾಗಿ ಒರೆಸ್ಕೋಬೇಕು. ಒರೆಸ್ಕೊಂಡ ನಂತರ ನಾವು ನೀಟಾಗಿ ಈ ರೀತಿ ಹೋಳುಗಳನ್ನು ಮಾಡ್ಕೋಬೇಕು. ಹೋಳು ಕೂಡ ಎಲ್ಲೂ ಕೂಡ ಒಂಚೂರು ಒಡಿಬಾರ್ದು, ಅಷ್ಟು ನೀಟಾಗಿ ಹೋಳುಗಳನ್ನು ನೀಟಾಗಿ ಮಾಡ್ಕೋಬೇಕು. ಅದು ವಾಟೆ ಬೆರಕೆಯಲ್ಲೇ ನಾವು ಹೋಳನ್ನು ಹೆಚ್ಕೋಬೇಕು. ಇದು ವರ್ಷಾನುಗಟ್ಲೆ ಕೂಡ ಇದನ್ನು ನಾವು ಸ್ಟೋರೇಜ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಹೆಚ್ಚಿದ ಹೋಳುಗಳನ್ನು ನೀಟಾಗಿ ವಾಟೆಯನ್ನು ತೆಗೆದುಬಿಟ್ಟು ನೀಟಾಗಿ ಬಟ್ಟೆ ತಗೊಂಡು ಒರೆಸ್ಕೋಬೇಕು. ನೀರು ಮಾತ್ರ ಇದಕ್ಕೆ ಮುಟ್ಟಿಸ್ಬಾರ್ದು. ಈ ಹೋಳುಗಳನ್ನು ನಾನು ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಇದು 4 ಸೇರಿಗೆ 1 ಡಬ್ಬ ಆಗುತ್ತೆ. ಈ ಡಬ್ಬದಲ್ಲಿ 4 ಸೇರಿಗೆ 1 ಡಬ್ಬ ಅಳತೆ ಇದು. ನಾನೀಗ 1 ಡಬ್ಬದಷ್ಟು ನಾನು ಮಾವಿನಕಾಯಿನ ಹೋಳುಗಳನ್ನು ಹಾಕ್ಕೊಂಡಿದ್ದೀನಿ. 1 ಡಬ್ಬ ಹಾಕ್ಬಿಟ್ಟು 1 ಹಿಡಿ ಅಷ್ಟು ನನ್ನ ಕೈಯಲ್ಲಿ ಮಾವಿನಕಾಯಿ ಹೋಳನ್ನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹೋಳಿಗೆ ನಾನು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳಿ ನೋಡಿ ಹಾಕ್ತೀನಿ. ಮೊದಲಿಗೆ ನಾನು ಅರ್ಧ ಸೇರಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಸೇರಿನಷ್ಟು ಸಾಸಿವೆಯನ್ನು ಗರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಮಿಕ್ಸಿಯಲ್ಲಿ, ನಾನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆನ ನುಣ್ಣಗೆ ಪೌಡ್ರ್ ಮಾಡ್ಕೋಬಾರ್ದು, ಗರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಅರ್ಧ ಸೇರಿನಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಸೇರಿನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಒಂದು ಖಾರದ ಪುಡಿ ಇಲ್ಲಿ ದ್ಯಾಮನೂರು ಮೆಣಸಿನ್ಕಾಯಿನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಖಾರ ಇರುವಂಥ ಮೆಣಸಿನ್ಕಾಯಿನ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ನಾನಿಲ್ಲಿ ತೀರಾ ಖಾರ ಪುಡಿ ನುಣ್ಣಗೆ ಮಾಡಿಸ್ಕೋಬಾರ್ದು, ಗರಿಯಾಗಿ ಖಾರ ಪುಡಿಯನ್ನು ನಾವು ಮಾಡಿಸ್ಕೋಬೇಕಾಗುತ್ತೆ. ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಸಿಕ್ಕರೆ ಅದು ಕೂಡ ನೀವು ಈ ಉಪ್ಪಿನಕಾಯಿಗೆ ಯೂಸ್ ಮಾಡ್ಕೋಬೋದು. ನಂತರ ಇದಕ್ಕೆ ನಾನು 1 ಕೈ ಹಿಡಿಯಷ್ಟು ನಾನು ಮೆಂತ್ಯನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೆಂತ್ಯ ಏನು ಹುರ್ಕೊಂಡಿಲ್ಲ, ಹಾಗೇ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಕೈ ಹಿಡಿಯಷ್ಟು ಬೆಳ್ಳುಳ್ಳಿನ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನೀರು ಹಾಕ್ದೇ ಹಾಗೆ ಗರಿಯಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಇದಕ್ಕೆ ಮಾವಿನಕಾಯಿ ಹೋಳಿಗೆ ಸೇರಿಸ್ಕೊಂಡ ನಂತರ ಇದಕ್ಕೆ ಶೇಂಗಾ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನನಗಿಲ್ಲಿ ಶೇಂಗಾ ಎಣ್ಣೆ 2 ಲೀಟ್ರಷ್ಟು ಎಣ್ಣೆ ಬೇಕಾಗುತ್ತೆ. ಬೇರೆ ಯಾವ ಎಣ್ಣೆ ಹಾಕಿದ್ರೂ ಅಷ್ಟು ಉಪ್ಪಿನಕಾಯಿ ಚೆನ್ನಾಗಾಗಲ್ಲ, ಹಾಗೆ ಶೇಂಗಾ ಎಣ್ಣೆನ ನೀವು ಹಾಕ್ಕೋಬೇಕು. ಈ ಉಪ್ಪಿನಕಾಯಿಗೆ ಎಣ್ಣೆನ ಬಿಸಿ ಮಾಡ್ಕೋಬಾರ್ದು, ಹಾಗೇ ಹಾಕಬೇಕು. ಹಸಿ ಎಣ್ಣೆನ ಹಾಗೆ ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಉಪ್ಪಿನಕಾಯಿ ಪ್ರಿಪೇರ್ ಮಾಡೋದಕ್ಕೆ ನಮಗೆ ಮಾವಿನಕಾಯಿನ ಯಾವ ರೀತಿ ಚಾಯ್ಸ್ ಮಾಡಬೇಕು ಅಂದರೆ, ನಾರು ಇರಬೇಕು ಮತ್ತು ಮೀಡಿಯಮ್ ಹುಳಿ ಇರಬೇಕು. ತೀರಾ ಹುಳಿ ಇರಬಾರ್ದು, ಮೀಡಿಯಮ್ ಹುಳಿ ಇರುವಂಥ ಮಾವಿನಕಾಯಿ. ಮತ್ತು ಅದನ್ನು ನಾವು ಹೋಳು ಮಾಡಿಕೊಂಡಾಗ ನಮಗೆ ನಾರಿರುವಂತಹ ಮಾವಿನಕಾಯಿ ತಿಂದಾಗ ನಾರು ಬರಬೇಕು. ನಾರಿರುವಂತಹ ಮಾವಿನಕಾಯಿ ಮತ್ತು ಮೀಡಿಯಮ್ ಹುಳಿ ಇರೋಂತಹ ಮಾವಿನಕಾಯಿನ ಚಾಯ್ಸ್ ಮಾಡ್ಕೋಬೇಕು. ತುಂಬ ಹುಳಿ ಇರೋ ಮಾವಿನಕಾಯಿ ಅಥವಾ ಬೇರೆ ಯಾವುದೋ ಉಪ್ಪಿನಕಾಯಿ ಹಾಕಿದರೆ ಅದು ವರ್ಷಾನುಗಟ್ಲೆ ಅದಕ್ಕೆ ಇರೋದಿಲ್ಲ, ಹಾಳಾಗುತ್ತೆ. ಹಾಗಾಗಿ ಮೀಡಿಯಮ್ ಹುಳಿ ಇರುವಂತಹ ಮಾವಿನಕಾಯಿ ಹಾಗೂ ನಾರಿರುವಂತಹ ಮಾವಿನಕಾಯಿನ ಚಾಯ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈ ಉಪ್ಪಿನಕಾಯಿ ಮಿಕ್ಸ್ ಮಾಡಿ ಸ್ಟೋರೇಜ್ ಮಾಡ್ಕೊಂಡ ನಂತರ ನಾವು 3 ದಿನ ನಂತರ ನಾವು ಇದಕ್ಕೆ ಮತ್ತೆ ಒಂದ್ಸರಿ ಉಪ್ಪಿನಕಾಯಿ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಂತರ ಸ್ಟೋರೇಜ್ ಮಾಡ್ಕೋಬೇಕು. ನಾವು ಪಿಂಗಾಣಿ ಜಾಡಿಯಲ್ಲಾದರೂ ಸ್ಟೋರೇಜ್ ಮಾಡ್ಕೋಬೋದು, ಇಲ್ಲ ಡಬ್ಬಿಯಲ್ಲಿ ಹಾಕ್ಬಿಟ್ಟು ನಾವು ಫ್ರಿಜ್ಜಲ್ಲಿ ಇಡ್ತೀವಿ ಅಂದರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಟಿದ್ದ ಉಪ್ಪಿನಕಾಯಿ ಮಾತ್ರ ವರ್ಷಾನುಗಟ್ಲೆ ಹೊಸ ಉಪ್ಪಿನಕಾಯಿ ಇದ್ದಾಗೆ ಇರುತ್ತೆ. ಈಗ ಆಂಧ್ರ ಶೈಲಿಯ ಮಾವಿನಕಾಯಿ ಹೋಳಿನ ಉಪ್ಪಿನಕಾಯಿ ರೆಡಿಯಾಗಿದೆ. ಈ ಉಪ್ಪಿನಕಾಯಿನ ಸ್ಟೋರೇಜ್ ಮಾಡಿದ ನಂತರ ಕೊನೆಯಲ್ಲಿ ಅನ್ನ ತಿನ್ನೋದಂತೂ ನೀವು ಮರಿಬೇಡಿ. ಉಪ್ಪಿನಕಾಯಿ ಟೇಸ್ಟ್ ಉಪ್ಪಿನಕಾಯಿನೇ, ಹಾಗೆ ಕೊನೆಯಲ್ಲಿ ಆ ಬೇಷನಲ್ಲಿ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋ ಟೇಸ್ಟೇ ಬೇರೆ. ನೀವು ಈ ರೀತಿ ಒಂದ್ಸರಿ ಅನ್ನ ಹಾಕ್ಕೊಂಡು ಟೇಸ್ಟ್ ನೋಡಿ. ಉಪ್ಪಿನಕಾಯಿ ಯಾವ ರೀತಿ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.